ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಕುತ್ತೂರು ಗ್ರಾಮ. ಅರಸಿನ ಹಾಕಿದ ಹಾಲಿನಲ್ಲಿರುವ ಉಪಯೋಗಗಳೇನು ನೋಡಿ. ನಮಗೆ ನಾಟಿ ಹಸು ಇದೆಯಲ್ಲ, ಅದರ ಹಾಲಿಗೆ ಅರಸಿನ ಹಾಕಿ ನಾವು ಕುಡಿದರೆ ತುಂಬಾ ಲಾಭ. ಜರ್ಸಿ ಹಾಲಲ್ಲ, ಜರ್ಸಿ ಹಾಲಿಂದ ನಮಗೆ ಬೇರೆ ರೋಗ ಬರುತ್ತದೆ, ಅದರಿಂದ ಏನು ಉಪಯೋಗಗಳಿಲ್ಲ. ನಮಗೆ ನಾಟಿ ಹಸುವಿನ ಹಾಲಿನಿಂದ ತುಂಬ ಉಪಯೋಗಗಳು ನೋಡಿ. ಇದರಿಂದ ಸಪ್ತಧಾತುವ ಪೋಷಣೆ ಆಗುತ್ತದೆ. ಇದು ಸೇವನೆಯಿಂದ BP, ಶುಗರ್, ಥೈರಾಯ್ಡ್ ಇದ್ದವರು ಅರಸಿನ ಹಾಕಿದ ಹಾಲನ್ನು ಕುಡಿದರೆ ಎಲ್ಲವೂ ಕಡಿಮೆ ಆಗುತ್ತದೆ ನೋಡಿ. ಇದು ಹಾಲು ನಾವು ಪ್ರಾರಂಭದಿಂದ ಅಜನ್ಮ ಎಂದು ಕರೆಯುತ್ತೇವೆ. ಮಗು ಜನನವಾಗುವುದರಿಂದ ಹಿಡಿದು ತನ್ನ ಅಂತಿಮ ಕಾಲದವರೆಗೂ ಉಪಯೋಗ ಮಾಡುವುದಾದರೆ ಇದು ನಾಟಿ ಹಸುವಿನ ಹಾಲು ಸರಿ. ಯಾಕಂದರೆ ನೋಡಿ, ತಾಯಿ ಹಾಲು ನಾವು ಎಷ್ಟು 1 ವರ್ಷನ 2 ವರ್ಷ ತೆಗುತ್ತೇವೆ. ಆದರೆ ಹಾಲು ನಾವು ಸಾಯುವವರೆಗೆ, ಹುಟ್ಟಿನಿಂದ ಸಾಯುವವರೆಗೂ ನಾವು ಇದನ್ನು ತೆಗೊಳ್ಳುತ್ತೇವೆ. ಮತ್ತು ಇದು ಶೀತವೀರ್ಯ ಗುಣವನ್ನು ಹೊಂದಿರುತ್ತದೆ ಮತ್ತು ಸಪ್ತಧಾತುಗಳ ಪೋಷಣೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರಾಣಿಗಳ ಹಾಲನ್ನು ನಾವು ಇಡೀ ನಮ್ಮ ಹುಟ್ಟಿನಿಂದ ಸಾಯುವವರೆಗೆ ನಾವು ತಗೊಳ್ಬೇಕು ನೋಡಿ. ಉದಾಹರಣೆಗೆ ನೋಡಿ, ದನದ ಹಾಲು ಮತ್ತು ಮೇಕೆ ಹಾಲು, ಅದ ನಂತರ ಒಂಟೆ ಹಾಲು ಮತ್ತು ಕತ್ತೆ ಹಾಲು ಸಹ ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಹೇಳಿದ್ದಾರೆ ಕತ್ತೆ ಹಾಲು ನಮಗೆ ತುಂಬ ಒಳ್ಳೆಯದು. ದನದ ಹಾಲು ತುಂಬ ಸರ್ವಶ್ರೇಷ್ಠ. ತುಂಬ ದೈಹಿಕವಾಗಿ ಕಸರತ್ತು ಮಾಡುವವರು ಕೆಲಸ ಮಾಡ್ತಾರೆ ನೋಡಿ, ದೈಹಿಕವಾಗಿ ಕೆಲಸ ಮಾಡುವವರಿಗೆ ಎಮ್ಮೆ ಹಾಲು ತೆಗೆದುಕೊಳ್ಳಬಹುದು, ಏನು ತೊಂದರೆ ಇಲ್ಲ. ಮೇಕೆ ಹಾಲು ಸರ್ವಶ್ರೇಷ್ಠವಾದ ಹಾಲು, ಆಯುರ್ವೇದದಲ್ಲಿ ಕರೆಯುತ್ತಾರೆ. ನಾಟಿ ಹಸುವಿನ ಹಾಲು ಸಪ್ತಧಾತುವಿನ ಪೋಷಣೆಯಾಗುತ್ತದೆ, ಇಮ್ಯುನಿಟಿ ಹೆಚ್ಚಾಗಿ ಆಗುತ್ತದೆ, ವಾತದ ಸಾರಭಾಗ ಪ್ರಾಣ, ಪಿತ್ತದ ಸಾರಭಾಗ ತೇಜಸ್ಸು, ಹೀಗೆ ತ್ರಿದೋಷ ಭಾಗಗಳು ಸಮತೋಲನವಾಗಿ ತೆಗೆದುಕೊಳ್ಳುತ್ತದೆ. ಮಾರ್ಕೆಟಿನಲ್ಲಿ ಸಿಗುವ ಹಾಲು ಅತ್ಯಂತ ಅಪಾಯಕಾರಿ ನೋಡಿ. ನಾನು ಹೇಳಿದೆ ನಿಮಗೆ, ಅದು ತುಂಬ ಡೇಂಜರ್. ಇದರಲ್ಲಿ ಎಲ್ಲ ಹಾಲು ಮಿಶ್ರಣವಾಗಿರುತ್ತದೆ. ಜರ್ಸಿ ಹಾಲುವಿನಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಇರೋದಿಲ್ಲ ಮತ್ತು ಹಲವು ಆರೋಗ್ಯದ ಸಮಸ್ಯೆಗಳು ಇರುವುದರಿಂದ ಜರ್ಸಿ ಹಸುವಿನ ಹಾಲು ಸರಿಯಾದಲ್ಲ. ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಊಟದ ನಂತರ ನಾವು ಅರಸಿನವನ್ನು ಮಿಕ್ಸ್ ಮಾಡಿ ಸೇವಿಸೋದು ತುಂಬಾ ಒಳ್ಳೆಯದು. ತಗೊಂಡ್ರೆ ಜೀರ್ಣಕ್ರಿಯೆ ಆಗುತ್ತದೆ ಮತ್ತು BP, ಶುಗರ್, ಥೈರಾಯ್ಡ್ ಇದು ಕಂಟ್ರೋಲಲ್ಲಿ ಬರುತ್ತದೆ. ಮತ್ತು ನಾಟಿ ಹಸುವಿನ ಹಾಲು ಸಿಗೋದಿಲ್ಲ, ಅದಕ್ಕೇನು ಮಾಡಬೇಕು ನೋಡಿ, ನೆನೆಸಿದ ರಾಗಿ ಹಾಲು ತೆಗೀರಿ. ಮತ್ತು ತೆಂಗಿನ ಹಾಲು ನೋಡಿ, ತೆಂಗಿನ ಹಾಲು ಮತ್ತು ಈ ತಾಯಿ ಹಾಲು ಒಂದೇ, ಅದರ ಹಾಲನ್ನು ತೆಗೆದು ಉಪಯೋಗಿಸಬಹುದು. ನೆನೆಸಿದ ಜೋಳದ ಹಾಲನ್ನು ಹಾಕಿ ತೆಗೆದುಕೊಳ್ಳಬಹುದು. ಅದಕ್ಕೆ ಅರಸಿನ ಹಾಕಿ ನಾವು ಕುಡಿದರೆ ತುಂಬಾ ಒಳ್ಳೆಯದು. ಹಾಲು ಸಿಗ್ತಾ ಇಲ್ಲ, ಈಗ ಸಿಗ್ತದೆ. ಡೈರಿಗೆ ಹೋದರೆ ಅವರು ಅಲ್ಲಿ ನೆರೆದು ಬರ್ತದೆ, ಅದನ್ನು ನಾವು ನಮಗೆ ಹಾಕಿ ಕೊಡ್ತಾರೆ. ಹೇಳಬೇಕು ಅವರಿಗೆ, ಸರ್ ನನಗೆ ನಾಟಿ ಹಸುವಿನ ಹಾಲು ಕೊಡಿ ಸರ್ ಅಂದರೆ ಕೊಡ್ತಾರೆ ಅವರು. ಸೇಮ್ ರೇಟ್, ಏನು ರೇಟ್ ಜಾಸ್ತಿ ಇಲ್ಲ. ಹಾಗೆ ತಗೊಂಡು ಡೈರಿಯಿಂದ ನಾವು ಯಾರಾದ್ರು ತಂದು ಕೊಡ್ತಾರಲ್ಲ ಅಲ್ಲಿ ನಾಟಿ ಹಸು ಹಾಲು, ಅದನ್ನು ತಂದು ನಾವು ಇಲ್ಲಿ ಮನೆಯಲ್ಲಿ ತಂದು ಯೂಸ್ ಮಾಡ್ಬೋದು. ನಾವು ಹಾಗೆ ತೊಗೊಂಡು ಬರ್ತೇವೆ. ಈಗ ನಮ್ಮ ಮನೆಯಲ್ಲಿ ಇದೆ, ಇಲ್ಲದಿದ್ದರೆ ನಾವು ಡಿಪ್ಪೋಯಿಂದ ತಂದು ನಾವು ಯೂಸ್ ಮಾಡ್ತೇವೆ. ದೇಸಿ ತಳಿ ಇದೆ ನೋಡಿ, ದೇಸಿ ತಳಿ ನಾವು ಉಳಿಸೋದಿಲ್ಲ. ಎಲ್ಲ ಜರ್ಸಿ ನೋಡಿ, ಸಿಂಧಿ, ಗೀರ್, ಅಮೃತ್ ಮಾಲ್ ಇವುಗಳು ಹೆಚ್ಚು ಹಾಲು ಕೊಡುತ್ತದೆ. ಇದೆಲ್ಲ ದೇಸಿ ತಳಿ ಆಯಿತಾ, ಒಳ್ಳೆಯ ಹಾಲುಗಳು ನೋಡಿ ಇದೆ ನಮ್ಮ ಹತ್ರ. ಯಾಕೆ ಇಲ್ಲ? ಇದನ್ನು ನಾವು ಸಾಕಿದರೆ ಆಗ್ತದೆ. ನಾವು ಹೋಗಿ ಜರ್ಸಿ ಅಂತೇಳಿ ಜರ್ಸಿಯನ್ನು ಸಾಕ್ತೇವೆ, ಹಾಲು ಜಾಸ್ತಿ ಬರ್ತದೆ. ಅದರಲ್ಲಿ ಹಾಲಲ್ಲಿ ಏನು ಉಪಯೋಗವೇ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಏನು ಉಪಯೋಗ ಇಲ್ಲ. ನಾಟಿ ಹಸುವಿನ ಹಾಲೇ ನಮಗೆ ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬ ಚೆನ್ನಾಗಿದೆ.